ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಮಿತಾ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ನನ್ನ ಬರ್ಡೇ ಇದೆ, ಸೊ ದಟ್ ನಾನೇ ವ್ಲಾಗ್ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಫುಲ್ಲು ರೆಡಿ ಮಾಡ್ಕೊತಿದ್ದಾರೆ. ಫುಲ್ಲು ಅಡುಗೆ ಎಲ್ಲ ಇರುತ್ತೆ ಅಲ್ವಾ. ಆಮೇಲೆ ಚಿಕನ್ ನನ್ನ ಫೇವ್ರೇಟ್ ಅಂತ ಚಿಕನ್ ಮಾಡ್ತಿದ್ದಾರೆ. ಪೂಜೆ ಎಲ್ಲ ನಾನೇ ಮುಗಿಸಿದ್ದೆ. ನನ್ನ ಬರ್ಡೇ ಅಲ್ವಾ, ಎಲ್ಲರೂ ನನ್ನ ಬರ್ಡೇಗೆ ವಿಶ್ ಮಾಡಿ. ಅಡುಗೆ ಮಾಡ್ತಿದ್ದಾರೆ ನಮ್ಮ ಮಮ್ಮಿ ನೋಡಿ. ಇದೆಲ್ಲ ರೆಡಿ ಮಾಡಿಕೊಂಡಿದ್ದಾರೆ. ನಮ್ಮ ಮಮ್ಮಿ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ನೋಡಿ. ಎಲ್ಲ ಕಾಯಿನ ರುಬ್ಬಿಕೊಂಡಿದ್ದಾರೆ. ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಮಿತಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ಏನಪ್ಪ ಇವತ್ತು ಅಂತಂದರೆ, ಇವತ್ತು ಕ್ರಿಸ್ಮಸ್ 25th. ಹ್ಯಾಪಿ ಮೇರಿ ಕ್ರಿಸ್ಮಸ್ ಟು ಆಲ್. ಆ್ಯಂಡ್ ಏನಂದರೆ ಇವತ್ತಿನ ಸ್ಪೆಷಲ್ ಡೇ ಆಗಿರುತ್ತೆ ಅಂತಂದರೆ, ಇವತ್ತು ನನ್ನ ಮಗಳು ಬರ್ತಡೇ. ಸೊ ನಾನು ಸಾಯಂಕಾಲದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅವಳು ಕೂಡ ವ್ಲಾಗಲ್ಲಿ ನಾನು ಇಂಟ್ರೊಡಕ್ಷನ್ ಕೊಡ್ತೀನಿ ಮಮ್ಮಿ ಅಂತ ಹೇಳಿ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೂಡ ಕೊಟ್ಟಿದ್ದಾಳೆ. ನಾನು ಅದನ್ನು ಕೂಡ ವಿಡಿಯೋ ಇಲ್ಲ ಆ್ಯಡ್ ಮಾಡ್ತೀನಿ. ಸೊ ಅವಳ ಬರ್ಡೇ ಸೆಲೆಬ್ರೇಷನ್ ಹೇಗೆಲ್ಲ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಬೆಳಗ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಹಾಗಾಗಿ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಟೆಂಪಲ್ ಹೋಗಿ ಬಂದು ಏನು ಅಡುಗೆ ಮಾಡಿದ್ದೆ, ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಹೇಗಾಗುತ್ತೆ ಅನ್ನೋದೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಮತ್ತು ಅವಳದು ಇದು 10ನೇ ವರ್ಷದ ಬರ್ತಡೇ. ತುಂಬ ಗ್ರ್ಯಾಂಡಾಗಿ ಏನು ಮಾಡ್ತಾಯಿಲ್ಲ, ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀವಿ. ಸೊ ಬನ್ನಿ ನೋಡೋಣ. ಸೊ ಇನ್ನು ಫ್ರೆಂಡ್ಸ್, ನಾವು ಅವಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನದಲ್ಲಿ ಅರ್ಚನೆ ಎಲ್ಲ ಮುಗಿಸ್ಕೊಂಡು ಆಂಜನೇಯ ಟೆಂಪಲ್ ಮತ್ತು ಮಾರಮ್ಮ ಟೆಂಪಲ್ಗೆ ಹೋಗಿದ್ವಿ. ನಾವು ನಮ್ಮ ಮನೆ ಹತ್ರನೇ ಇದೆ. ಸೊ ಈ ದೇವಸ್ಥಾನ ಎಲ್ಲ ದರ್ಶನ ಮುಗಿಸ್ಕೊಂಡು ನಾವು ಸೀದಾ ಮನೆಗೆ ಬಂದು ಬರ್ಡೇ ಸೆಲೆಬ್ರೇಷನ್ನ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ಬರ್ತ್ಡೇ ಸೆಲೆಬ್ರೇಷನ್ ಹೇಗೆಲ್ಲ ಇರುತ್ತೆ ಅಂತ ನೀವು ಕೂಡ ನೋಡ್ಕೊಂಡು ಬನ್ನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ನೋಡ್ಕೊಂಡು ಬನ್ನಿ ಬರ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಹೇಗಾಯಿತು ಅಂತ. ಹಿಂಗಿದೆ ಅಲ್ವಾ ಕೇಕು? ಬೇಗ ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಕಟ್ ಮಾಡು. ಹ್ಯಾಪಿ ಬರ್ಡೇ ಟು ಯು ಡಿಯರ್ ಕೀರ್ತಿ. ಹ್ಯಾಪಿ ಬರ್ಡೇ ಟು ಯು. May God bless you. May God bless you. Happy birthday to you. एक clap सुड़ीगी. हाँ इधर ಎಲ್ಲ ಫೋಟೋ ಅಮ್ಮ ಕವಿತಾ ಫೋಟೋ ಇಟ್ವಿ ಏ ತಮ್ಮ ತಿನ್ಸ ಎಲ್ಲ ಏ ಇಲ್ಲೇ ಬಂದು ಇರುವಮ್ಮ ನಿನ್ ಕೈ ಹಾಕ್ಬೇಡ. ಕೈ ಹಾಕ್ಬೇಡ. ತಿನ್ಸುದಿಲ್ಲ ಹಿಂಗೆ ಹಿಡ್ಕತೀನಿ ಹಿಡ್ಕೊಬಿಟ್ಟ ಕರೆಕ್ಟ್ ಆಗಿ ಸುಮ್ಮನೆ ಹಂಗೆ ಅಜ್ಜಿ ಅಲ್ಲೇ ಕುತ್ಕೊಂಡು ಯಾಕೆ ಬಾಪ ತಿನ್ಸಲು ತಿನ್ನಕ್ ಕೊಡ್ತಾ ಇದ್ದೀನಿ ಅನ್ಕೊಂಡ. ಏ ತಂಗಿ ತಿನ್ಸೋ. ವೆರಿ ಗುಡ್. ಈಗ ಹಾಕೋ ಬೈ ತಿನ್ಸ. ಅಣ್ಣ ಅಣ್ಣ ಬರ ನೀನು ಈಗ ಇರುವ ನಿಂಗೆ ತಿನ್ಸಿಲ್ಲ. ಆಮೇಲೆ ತಿನ್ಸೋ. ತಿನ್ನಲ್ಲ ಇಲ್ಲಡ ಈಗ ಅವ್ರಿಗೆ ತಿನ್ಸು. ಈಗ ಅವ್ರಿಗೆ ತಿನ್ಸು. ತಿನ್ಸ. ಏಯ್ ಈ ಕಡೆ ಅಣ್ಣ ಅಷ್ಟಗ್ಲ ತೆಗಿತೀರ, ಇಷ್ಟಗ್ಲ ತೆಗಿಯೋ. ಹಾ ಓಕೆ ತೆಗಿರಪ್ಪ. ಗೋಡೆನೇ ಕಿತ್ತಾ ಇದೆಯಲ್ಲ. ಇನ್ನು ಫ್ರೆಂಡ್ಸ್, ನಾನು ಬರ್ತ್ಡೇ ಪಾರ್ಟಿಗೆ ಅಂತ ಹೇಳಿ ನನ್ನ ಫ್ಯಾಮಿಲಿ ಮೆಂಬರ್ಸ್ನ ಬಿಟ್ಟು ಬೇರೆ ಯಾರನ್ನೂ ಕರೆದಿರಲಿಲ್ಲ. ಎವ್ರಿ ಟೈಮ್ ನಾನು ನನ್ನ ಫ್ಯಾಮಿಲಿ ಜೊತೆನೇ
ಬರ್ಡೇನ ಆಚರಿಸೋದು. ಯಾವುದೇ ರೀತಿಯಾದ ಹೊರಗಡೆ ನಾನು ಪ್ಲ್ಯಾನ್ ಮಾಡೋದಿಲ್ಲ. ದೇವಸ್ಥಾನಕ್ಕೆ ಹೋಗ್ತೀವಿ, ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ. ನಮ್ಗೆ ಅದರಲ್ಲೇ ಖುಷಿ ಇದೆ. ನಾವು ತುಂಬ ಆಡಂಬರ ಮಾಡಲಿಕ್ಕೆ ಹೋಗೋದಿಲ್ಲ. ಆ್ಯಂಡ್ ನನಗೆ ಇಲ್ಲಿ ನನ್ನ ಮಗಳ ಫ್ರೆಂಡ್ಸ್ ಬಂದಿದ್ದರು. ಸೊ ಎಲ್ಲರೂ ಫೋಟೋ ತೊಗೊಳ್ತಾ ಇದ್ದೀವಿ, ಸೆಲ್ಫೀಸ್ ತೊಗೊಳ್ತಾ ಇದ್ದೀವಿ. ಹೀಗೆ ಜೋಕ್ಸ್ ನಡೀತಾ ಇತ್ತು. ಸೊ ಹೀಗೆ ಜೋಕೆಲ್ಲ ಮಾಡಿಕೊಂಡು ಅವಳ ಬರ್ಡೇ ದಿವಸನೂ ಕೂಡ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು. ಆ್ಯಂಡ್ ನನ್ನ ಮಗಳಿಗೆ ಗಿಫ್ಟ್ ಕೂಡ ಕೊಟ್ಟರು. ನನ್ನ ದೊಡ್ಡ ಮಗಳು ಫ್ರೆಂಡ್ಸ್ ಎಲ್ಲ ಸೇರಿ ಅವಳಿಗೆ ಗಿಫ್ಟ್ ಕೂಡ ಕೊಟ್ಟರು. ಸೊ ಗಿಫ್ಟ್ ಕೂಡ ಇನ್ನೊಂದು ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಏನೆಲ್ಲ ಬಂದಿದೆ ಅಂತ ಹೇಳಿ. ಸೊ ಇದಾಗಿತ್ತು ನನ್ನ ಮಗಳ ಬರ್ಡೇ ಸೆಲೆಬ್ರೇಷನ್ ಪಾರ್ಟಿ ವಿಡಿಯೋ. ಸೊ ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ.